ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಹೊಸ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಗೋಬಿ ಮಂಚೂರಿಯನ್ ರೆಸಿಪಿ. ಎಲ್ಲರಿಗೂ ತುಂಬ ಇಷ್ಟ, ನನಗಂತೂ ತುಂಬ ಇಷ್ಟ. ಇದು ಆ್ಯಕ್ಚುಲಿ ನನ್ನ ತಂಗಿ ರೆಸಿಪಿ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಅವಳು ಮಾಡೋ ಗೋಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಇವಾಗ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಸೊ ಫಸ್ಟು ನಾನಿಲ್ಲಿ ಗೋಬಿ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಜರ್ಡಿ ಹಿಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್, ಅದನ್ನು ಜರ್ಡಿ ಹಿಡ್ಕೋಬೇಕು. ನಿಮಗೆ ಬೇಕಿದ್ರೆ ಇದನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದು, ಅಕ್ಕಿ ಹಿಟ್ಟು ಹಾಕೋಬೋದು, ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಾನಿವಾಗ ಸದ್ಯಕ್ಕೆ ಇದೆರಡು ಐಟಮ್ ಹಾಕ್ಕೊಂಡು ಜರ್ಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸೈಡು ಕಟ್ ಮಾಡ್ಕೊಂಡಿರುವಂತಹ ಗೋಬಿ ಅಂದರೆ ಕಾಲಿಫ್ಲವರ್, ಇದನ್ನು ಬೇಯಿಸೋಕೆ ಇಟ್ಕೋತಾ ಇದ್ದೀನಿ. ಸೊ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರೊಳಗಡೆ ಇದು ಒಂದು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಬೇಯಿದ್ರೆ ಸಾಕು. ಇಷ್ಟು ತೊಗೊಂಡಿದ್ದೀನಿ. ಸೊ ಈಗ ಇದು ಬೇಯಲಿ. ನೆಕ್ಸ್ಟು ಇಲ್ಲಿ ಈ ಹಿಟ್ಟಿಗೆ ಜರ್ಡಿ ಹಿಡ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಿಮಗೆ ಅಕಸ್ಮಾತ್ ಮ್ಯಾರಿನೇಟ್ ಮಾಡಬೇಕು ಅಂದರೂ ಮ್ಯಾರಿನೇಟ್ ಜಾಸ್ತಿ ಹೊತ್ತು ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಲ್ವಾ. ಸೊ ಇಲ್ಲಾಂದರೆ ಇಮಿಡಿಯೇಟಾಗಿ ಬೇಕಾದರೂ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಉಪ್ಪು ತೊಗೋತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ನೆಕ್ಸ್ಟು ಒಗ್ಗರಣೆಗೂ ಕೂಡ ಉಪ್ಪು ಹಾಕಬೇಕಲ್ಲ, ಅದಕ್ಕೆ. ಸೊ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದು ಬೇಡ, ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ನಮಗೆ ತುಂಬ ತಿಕ್ಕಾಗೂ ಬೇಡ, ತುಂಬ ತಿನ್ನಾಗೂ ಬೇಡ ಕನ್ಸಿಸ್ಟೆನ್ಸಿ. ವಡೆ ಮಾಡ್ತೀವಲ್ಲ, ವಡೆ ಇಲ್ಲ ಬಜ್ಜಿ ಮಾಡ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಗಾದರೆ ಸಾಕು. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ಸೊ ನೀವು ಇದನ್ನು ಹಾಗೆ ನೋಡಿಕೊಂಡು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಬಜ್ಜಿ ಹಾಕೋ ಹದಕ್ಕೆ ಬಂದರೆ ಸಾಕು. ಸೊ ಈಗ ಇದು ನೀಟಾಗಿ ಕಲಸಿದಾಗಿದೆ. ಇನ್ನೊಂದು ಸೈಡಲ್ಲಿ ಗೋಬಿ ಕೂಡ ಬೆಂದಿದೆ. ಇದನ್ನು ವಾಟರ್ ತೆಗೆದ್ಬಿಟ್ಟು ಸ್ವಲ್ಪ ಸ್ಟ್ರೈನ್ ಮಾಡಿಟ್ಟಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಬಂದರೆ ಸಾಕು. ಈಗ ನಾವು ಗೋಬಿ ಹಾಕ್ಕೊಳ್ಳೋಣ, ಬೇಯಿಸಿರೋ ಗೋಬಿ. ಇದಕ್ಕೆ ನೀವು ಆಪ್ಷನ್ನಾಗಿ ಕ್ಯಾಬೇಜ್ ಬೇಕಾದ್ರೂ ಹಾಕ್ಕೋಬೋದು. ಕ್ಯಾಬೇಜಲ್ಲಿ ಮಾಡಿದ್ರು ಅಷ್ಟೇ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಬೇಯಿಸಬೇಕು. ಬೇಯಿಸಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಈಗ ಮಿಕ್ಸ್ ಆಗಿದೆ. ಸೊ ಇನ್ನೊಂದು ಸೈಡಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯಕ್ಕಿಟ್ಮೇಲೆ ಇದು ಮಿಕ್ಸ್ ಮಾಡ್ಕೊಂಡಿರೋವಂತಹ ಗೋಬಿನ ಬೇಯಿಸೋಣ. ಇದು ಲೈಟಾಗೆ ಬ್ರೌನ್ ಆಗೋ ತನಕ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಲೈಟ್ ಬ್ರೌನ್ ಆದಮೇಲೆ ನೀಟಾಗೆ ಅದನ್ನು ತಿರುಗ್ಸೋಕ್ಕೆ ಆರಾಮಾಗಿ ಬರುತ್ತೆ. ಸೊ ಈಗ ಇದನ್ನು ಬೇಯಕ್ಕೆ ಬಿಡೋಣ. ಸೊ ಈಗ ಇದು ಲೈಟ್ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗ್ತಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಟರ್ನ್ ಮಾಡಬೇಕು. ಸೊ ಇದು ಎಣ್ಣೆಯಲ್ಲಿ ಏನೂ ಕಚ್ಕೊಳ್ಳಲ್ಲ ಮತ್ತು ಕ್ಲೀನಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಈ ಥರ ಆದಮೇಲೆ ಟರ್ನ್ ಮಾಡಿಕೊಂಡ್ರೆ ಸಾಕು. ಈಗ ಇದು ಇನ್ನೊಂದು ಸೈಡು ಬೇಯಲಿ. ಆಮೇಲೆ ಇದನ್ನು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಸೊ ಇವಾಗ ಇದು ಈ ಕಡೆನೂ ಒಂದು ಸ್ವಲ್ಪ ಹೊತ್ತು ಬೇಯಲಿ. ಸೊ ಇವಾಗ ಇದೆಲ್ಲ ಆಲ್ಮೋಸ್ಟ್ ಆಗಿದೆ. ಇದು ಹೆಂಗೆ ಗೊತ್ತಾಗುತ್ತೆ ಬೆಂದಿದೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ, ಸೊ ಎಣ್ಣೆಲಿರೋ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆಗಿದೆ, ಬೆಂದಿದೆ ಅಂತ ಅರ್ಥ. ನೋಡಿ, ಈ ಕಲರ್ ಬಂದರೆ ಸಾಕು. ತುಂಬ ಡಾರ್ಕ್ ಆಗೋದು ಬೇಡ, ತುಂಬ ಲೈಟಾಗಿರೋದು ಬೇಡ. ಈ ಕಲರಿಗೆ ಬಂದರೆ ಸಾಕು. ಇವಾಗ ಇನ್ನೊಂದು ಸೈಡು ಒಗ್ಗರಣೆಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ, ಶುಂಠಿ ಹಚ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಕೂಡ ಹಚ್ಕೋಬೇಕು. ಅದನ್ನು ಹಚ್ಕೋತೀನಿ. ಸೊ ಇವಾಗ ಕ್ಯಾಪ್ಸಿಕಮ್ನು ಒಂದು ಹಚ್ಕೊಂಡು ರೆಡಿ ಮಾಡಿಬಿಡ್ತೀನಿ. ಗೋಬಿಗೆ ನೀವು ಉದ್ದುದ್ದ ಈರುಳ್ಳಿ, ಉದ್ದುದ್ದ ಕ್ಯಾಪ್ಸಿಕಮ್ ಹಚ್ಚಿದ್ರೇ ಚೆನ್ನಾಗಿರೋದು. ಇದು ಗೋಬಿ ತೆಗೆದ್ಬಿಟ್ಟು ಇಲ್ಲಿ ಎಣ್ಣೆ ಸ್ಟ್ರೈನ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಎಲ್ಲ ಸ್ವಲ್ಪ ಸ್ಟ್ರೈನ್ ಆಗಲಿ. ಇನ್ನೊಂದು ಸೈಡು ಕ್ಯಾಪ್ಸಿಕಮ್ ಹಚ್ಕೋತಾ ಇದ್ದೀನಿ. ನಿಮಗೆ ಉದ್ದುದ್ದ ಹಚ್ಚಿದ್ರೆ ಅದು ಮಸಾಲೆಲೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ.
ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಟ್ಟಿದ್ದೀನಿ. ಸೊ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಏನಕ್ಕೆ ಚಾಪ್ ಮಾಡ್ಕೊಂಡು ಹಾಕಿದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾವು ತೇಲ್ಸೋದಕ್ಕೆ ಗೋಬಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇದನ್ನು ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದು ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀವು ಮಸ್ತ್ ಟ್ರೈ ಅಂತಲೇ ಹೇಳ್ತೀನಿ. ಹಾಗೆ ನಿಮಗೆ ಸ್ವಲ್ಪ ಹೆಲ್ದಿ ಆಗಬೇಕು ಅಂದರೆ ನೀವು ಕಡಲೆ ಹಿಟ್ಟಲ್ಲಿ ಮಾಡ್ಕೋಬೋದು, ಮೈದಾ ಹಿಟ್ಟು ಬದಲು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ಆಮೇಲೆ ಗೋಬಿ ಜೊತೆಗೆ ಬ್ರಾಕ್ಲಿ ಆ್ಯಡ್ ಮಾಡ್ಕೋಬೋದು, ಬ್ರಾಕ್ಲಿ ಆ್ಯಡ್ ಮಾಡಿಕೊಂಡ್ರೆ ಇದೇ ಟೇಸ್ಟ್ ಬರುತ್ತೆ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್, ಲೈಟ್ ಗೋಲ್ಡ್ ಬ್ರೌನ್ ಆಗಿದ ತಕ್ಷಣ ನಾನು ಸ್ವಲ್ಪ ಕ್ಯಾಪ್ಸಿಕಮ್ಸ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ, ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ತುಂಬ ಏನು ಫ್ರೈ ಆಗೋದು ಬೇಡ. ಇವಾಗ ಹಸಿ ಇದೆ ಅಲ್ವಾ, ಅದೆಲ್ಲ ಹೋಗ್ಬಿಟ್ಟು ಒಂಥರ ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು, ಯಾಕಂದರೆ ತುಂಬ ಫ್ರೈ ಆದರೂ ಚೆನ್ನಾಗಿರಲ್ಲ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಫ್ರೈ ಆಗೋ ಇಷ್ಟರೊಳಗೆ ನಾವು ಗೋಬಿನ ಟೇಸ್ಟ್ ಮಾಡ್ತಾಯಿದ್ವಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅದಕ್ಕೆ ಅಂತ ನೋಡ್ಕೋತಾ ಇದ್ವಿ, ಇದಕ್ಕೆ ಎಷ್ಟು ಹಾಕಬೇಕು ಅಂತ. ಸೊ ಈ ರೆಸಿಪಿ ಯಾರು ಟ್ರೈ ಮಾಡಿದ್ರೆ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆದಷ್ಟು ಹೆಲ್ದಿಯಾಗಿರುತ್ತೆ, ಆಮೇಲೆ ಫ್ರೆಶ್ ಆಗೂ ಇರುತ್ತೆ. ನಮ್ಮ ಕಣ್ಮುಂದೆ ಮಾಡೋದ್ರಿಂದ ಏನೇನು ಐಟಮ್ಸ್ ಹಾಕಿದ್ದೀವಿ ಅಂತಲೂ ಗೊತ್ತಿರುತ್ತೆ. ಸೊ ಮನೇಲಿ ಮಾಡ್ಕೊಳ್ಳೋದು ಆಮೇಲೆ ಇನ್ನೊಂದು ಏನು ಮೇನ್ ಥಿಂಗ್ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ನಮಗೆ ಟೆನ್ಷನು ಇರೋಲ್ಲ, ಆಮೇಲೆ ಕ್ರೇವಿಂಗ್ಸ್ ಕೂಡ ಬರೋಲ್ಲ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಜಾಸ್ತಿ ಈಚೆ ಕಡೆ ತಿನ್ನಬೇಕಂತ ಕ್ರೇವಿಂಗ್ಸ್ ಕೂಡ ಬರೋಲ್ಲ. ಇನ್ನೂ ಒಂದು ಏನಪ್ಪ ಅಂದರೆ ಇದಕ್ಕೆ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಲ್ಲ ನಾವು ಮನೇಲಿ ಮಾಡೋದ್ರಿಂದ. ಸೊ ನ್ಯಾಚುರಲ್ಲಾಗಿ ಇದು ಕಲರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನೀವು ಹಾಗೇನೂ ತಿನ್ಬೋದು, ಬೇಕಾದ್ರೆ ಚಪಾತಿ ಜೊತೆ ರೋಲ್ ಮಾಡ್ಕೊಂಡು ಕೂಡ ತಿನ್ಬೋದು, ಇಲ್ಲ ಪರೋಟ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಇಲ್ಲ ಯಾವ್ದಾದ್ರು ರೈಸ್ ಪಾಟ್ಸ್ ಜೊತೆ, ಅಂದರೆ ಪ್ಲೇನ್ ರೈಸ್ ಪಾಟ್ಸ್ ತುಂಬ ಹೆವಿ ಮಸಾಲೆ ಇಲ್ದಲೇ ಮಾಡ್ಕೊಂಡಿರ್ತೀವಲ್ಲ, ಆ ರೈಸ್ ಪಾತ್ ಜೊತೆ ತಿನ್ಬೋದು. ಸಿಕ್ಕಾಪಟ್ಟೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನಾವಿವತ್ತು ಈ ಗೋಬಿ ಜೊತೆ ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀವಿ, ಆ ರೆಸಿಪಿನೂ ಶೂಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ. ಸೊ ಸ್ವಲ್ಪ ಮೆಸ್ಸಿಯಾಗಿದೆ ಕಿಚನು. ಇವಾಗ ಇದು ಹಾಕ್ತಿದ್ದಂಗೆ ನಾನಿಲ್ಲಿ ಸ್ವಲ್ಪ ವೆನಿಗರ್ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ವೆನಿಗರ್, ನಾರ್ಮಲ್ ವೆನಿಗರ್ ಕೂಡ ಹಾಕೋಬೋದು. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಎಲ್ಲ ಕಣ್ಣಲ್ತಾನೆ ಇಷ್ಟೇ ಎಕ್ಸಾಕ್ಟಾಗಿ ಹಾಕಬೇಕು ಸ್ಪೂನ್ಸ್ ಅಂತ ಗೊತ್ತಾಗಲ್ಲ, ಇಷ್ಟು ನೋಡ್ಕೊಂಡು ಇಷ್ಟು ಹಾಕೋದು ಅಂತ. ನೆಕ್ಸ್ಟು ಇಲ್ಲಿ ಟೊಮೆಟೊ ಸಾಸ್ ಹಾಕೋತಾ ಇದ್ದೀನಿ. ಟೊಮೆಟೊ ಸಾಸ್ ಎಷ್ಟು ಹಾಕೋಬೇಕು ಅಂದರೆ ಇನ್ ಕೇಸ್ ನಿಮಗೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿ, ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇದು ಒಗ್ಗರಣೆಗೆ ಕೂಡ ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು, ಹಸಿ ಮೆಣಸಿನ್ಕಾಯಿ. ನಾವು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಯಾಕಂದರೆ ಇದೆಲ್ಲ ಫ್ರೈ ಆಗಿರತ್ತಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ. ಸೊ ನೆಕ್ಸ್ಟು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಒಂದು 10 ಇಲ್ಲ 15 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಆಗಲಿ. ಇದು ಸಾಸಸ್ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಆಗೋ ನೆಸೆಸಿಟಿ ಇಲ್ಲ. ಸೊ ಇವಾಗ ಇದು ಫ್ರೈ ಆಗಲಿ. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಇದು ಫ್ರೈ ಆಗೋದ್ರೊಳಗೆ ಇದಕ್ಕೆ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಇದು ಸಕ್ಕರೆ ಹಾಕ್ಕೊಂಡಿದ್ದು, ಇವಾಗ ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಇದು ಫ್ರೈ ಆಗೋದ್ರೊಳಗೆ ಇದಕ್ಕೆ ನಾವು ಗ್ರೇವಿಗೆ ಗೋಬಿಗೆ ಮಿಕ್ಸ್ ಆಗೋ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಸೊ ಅದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಅದು ಈಸಿಯಾಗಿ ಆಗುತ್ತೆ, ಅಂದರೆ ಥಿಕ್ನೆಸ್ಸಿಗೆ ಕನ್ಸಿಸ್ಟೆನ್ಸಿ. ನೀರು ಹಾಕಿಬಿಟ್ರೆ ತುಂಬ ವಾಟರಿ ಆಗಿಬಿಡುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಈ ಕಡೆ ಫ್ರೈ ಆಗ್ತಾ ಇರಲಿ.
ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಯಾಕಂದರೆ ನಾವೇನೂ ತರಕಾರಿ ಜಾಸ್ತಿ ಏನೂ ಹಾಕಿಲ್ಲ, ಆಮೇಲೆ ಬರೀ ಸಾಸಸ್ ಇರೋದ್ರಿಂದ ಸೀದೋಗ್ಬಿಡುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಒಂದು ಬೌಲಿಗೆ ಸ್ವಲ್ಪ ನೀರು, ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ನೀರು ನೋಡ್ಕೊಳ್ಳಿ. ನಾನು ಒಂದು ಚಿಕ್ಕ ಗ್ಲಾಸಲ್ಲಿ 1/2 ಕಪ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕ್ಕೋಬೇಕು. ಸೊ ಇದು ಏನು ಮಾಡುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡುತ್ತೆ. ಇವಾಗ ತಿಕ್ಕಾಗಿತ್ತಲ್ಲ ಅದನ್ನು ಸ್ವಲ್ಪ ತಿನ್ ಮಾಡುತ್ತೆ ಅಷ್ಟೇ. ಆಮೇಲೆ ಇದು ಹಾಕೋದ್ರಿಂದ ಗೋಬಿ ಕ್ರಿಸ್ಪಿಯಾಗೂ ಇರುತ್ತೆ, ಡ್ರೈ ಆಗೂ ಇರುತ್ತೆ, ಸಾಗಿ ಆಗಲ್ಲ ಬೇಗ. ಸಾಗಿ ಅಂದರೆ ಒಂಥರ ಮೆತ್ತಗಾಗುತ್ತಲ್ಲ, ಅದನ್ನು ಆಗಲ್ಲ. ಇವಾಗ ಇದು ಚೆನ್ನಾಗೇ ಕುದೀಲಿ. ಒಂದು 2 ಮಿನಿಟ್ಸ್ ಕುದ್ರೆ ಸಾಕು. 2 ಮಿನಿಟ್ಸು ಬೇಡ ಅನಿಸುತ್ತೆ, 1 ಮಿನಿಟ್ 1.5 ಮಿನಿಟ್ ಚೆನ್ನಾಗಿ ಕುದ್ರೆ ಸಾಕು. ಈ ಥರ ಆದರೆ ಸಾಕು. ಈಗ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಗೋಬಿನ ಹಾಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಎಷ್ಟು ಮಿಕ್ಸ್ ಮಾಡೋಣ, ಎಷ್ಟು ಈಸಿಯಾಗಿ ಗೋಬಿ ಮನೆಯಲ್ಲೇ ರೆಡಿ ಆಗೋಯ್ತು. ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಕೆಮಿಕಲ್ ಹಾಕಿಲ್ಲ, ಅಂದರೂ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಲ್ವಾ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈವನಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗೋಬಿ ಇಸ್ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಈಟ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಗೋಬಿ ಚೆನ್ನಾಗಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಗಾರ್ಲಿಶಿಂಗೆ. ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಕೆಳಗಡೆ ಇಳಿಸ್ಬಾರ್ದು. ಸೊ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಅದನ್ನು ಹಾಗೆ ಫ್ರೈ ಮಾಡಿ ಕಂಪ್ಲೀಟಾಗಿ ಅಬ್ಸರ್ವ್ ಆಗೋ ತನಕ. ಸೊ ಗೋಬಿ ಇಸ್ ರೆಡಿ ಟು ಸರ್ವ್.